ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಎಸ್.ಎ. ಫೌಂಡೇಶನ್ ಕೋರ್ಸ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಡೇ 14 ನೋಡ್ತಾ ಇದ್ದೇವೆ. ಇಂದಿನ ವಿಷಯಗಳು ಆನ್ಲೈನ್ ಗೇಮ್ಗಳು ಮತ್ತು ಅದರ ಸಮಸ್ಯೆಗಳು. ಎರಡನೇದು ವಿನೋದ್ ಶುಕ್ಲಾ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ. ಮೂರನೇದು ಬೆಂಗಳೂರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಒಂದು 3 ಚಾಪ್ಟರ್ದಲ್ಲಿ ಎಸ್ ಎ ಚಾಪ್ಟರ್ ಯಾವುದಾಗತ್ತೆ ಅಂದರೆ ನಿಮಗೆ ಮೊದಲನೇದು ಎಸ್ ಎ ಚಾಪ್ಟರ್ ಆಗುತ್ತೆ, ಆನ್ಲೈನ್ ಗೇಮ್ಗಳು ಮತ್ತು ಅದರ ಸಮಸ್ಯೆಗಳು. ಈ ಒಂದು ಪ್ರಬಂಧ ನಿಮಗೆ PSI ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ ಚಾನ್ಸಸ್ ಭಾಳ ಇರುತ್ತೆ ಇದ್ರ ಬಗ್ಗೆ ಕೇಳೋದಕ್ಕೆ. ಬಿಕಾಸ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದು ನೇರವಾಗಿ ರಿಲೇಟ್ ಆಗ್ತಾ ಇರೋದರಿಂದ ಈ ಪ್ರಶ್ನೆಯನ್ನು ಎಸ್ ಎ ರೂಪದಲ್ಲಿ ಕೇಳ್ತಾ ಇರ್ತಾರೆ. ಜೊತೆಗೆ ವಿನೋದ್ ಶುಕ್ಲಾ ಅವರಿಗೆ 2024ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಪ್ರತಿ ವರ್ಷ ಏನೂ ಇಲ್ಲ ಅಂದರೆ ಒಂದು 200 ಪ್ರಶಸ್ತಿಗಳನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಖಾಸಗಿ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕೊಡ್ತಾರೆ. ಈ ಒಂದು 200ರಲ್ಲಿ ನೀವು 20 ಮಾತ್ರ ಪ್ರಶಸ್ತಿಗಳನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇರ್ತದೆ. ಆದರೆ ವಿದ್ಯಾರ್ಥಿಗಳು 200ಕ್ಕೆ 200ಗಳನ್ನು ಕೂಡ ಬೈಪಟ್ ಮಾಡ್ಬೇಕಂತಕ್ಕಂಥ ಹಠ ಹಿಡಿತಾರೆ. ಸೊ ದ್ಯಾಟ್ ನಿಮ್ಮ ಅದು ಅಜ್ಞಾನ. 20 ಪ್ರಶಸ್ತಿಗಳು ಯಾವುದಾವುದು ನಾವು ತಿಳ್ಕೊಬೇಕು ಅನ್ನೋದನ್ನು ನಾನು ಪ್ರತಿ ಸರ ಆರ್ಟಿಕಲ್ಸ್ಗಳು ಬಂದಾಗ ಕಟ್ ಮಾಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇಂಪಾರ್ಟೆಂಟು. ಇದು ನಿಮಗೆ IASಗೂ ಕೇಳ್ಬೋದು, KASಗೂ ಕೂಡ ಕೇಳ್ಬೋದು, PSIಗೂ ಕೂಡ ಕೇಳ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ದವ್ರು ಕೂಡ ಕೇಳ್ಬೋದು. ಬೆಂಗಳೂರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ತಾಯಿದೆ. ಈಗಾಗಲೇ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರದಲ್ಲಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗಾಗಲೇ ಇದೆಯಲ್ಲ, ಅದರ ಏನು ಹೆಸರು ಅನ್ನೋದನ್ನು ತಾವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ಓಕೆ, ಮೊದಲನೇದು ಹೋಗೋಣ ನಾವು. ಆನ್ಲೈನ್ ಗೇಮ್, ಸಾಮಾಜಿಕ ಸಮಸ್ಯೆಗಳು. ನೋಡಿ, ಇದಕ್ಕೆ ಸಾಮಾಜಿಕ ಸಮಸ್ಯೆಗಳು ಮತ್ತು ವೈಯಕ್ತಿಕ ಸಮಸ್ಯೆಗಳು ಏನೇನಿದೆ ಅಂತಕ್ಕಂಥ ಪಾಯಿಂಟ್ ಮಾಡಿದ್ದೀನಿ ನಾನು. ಒಂದನೇದು, ಆನ್ಲೈನ್ ಗೇಮ್ ಆಡೋದರಿಂದ ಸಾಮಾಜಿಕ ಅಂತರ ಬರ್ತದೆ, ಸೋಷಿಯಲ್ ಡಿಸ್ಟೆನ್ಸ್. ಅದು ನೀವು ಕೋವಿಡ್ ಟೈಮ್ದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ಕೊ ಅಂತ ಹೇಳ್ತಿದ್ರು ಗೊತ್ತಾ. ಇಲ್ಲಿ ಹೇಳೋ ಅವಶ್ಯಕತೆ ಏನಿಲ್ಲ, ಆಟೋಮೆಟಿಕ್ ಅವರು ಸೋಷಿಯಲ್ ಐಸೋಲೇಷನ್ ಆಗೇ ಬಿಡ್ತಾರೆ. ಆನ್ಲೈನ್ ಗೇಮ್ ಆಡೋನು ಆ ಗುಂಗಿನಾಗ ಇರ್ತಾನೋ. ನಮ್ಮ ಹಳ್ಳಿ ಕಡೆ ಗುಂಗು ಹಿಡಿಸಿದ ಗಂಗಿ ಅಂತ ಕರಿತಿದ್ರು ಅಂತ ಅವರಿಗೆ. ಗುಂಗು ಹಿಡಿಸಿದ ಗಂಗಿ ಅಂದರೆ ಅವ್ರು ಯಾವಾಗಲೂ ಕೂಡ ಆ ಮೊಬೈಲ್ ಇಟ್ಕೊಂಡು ಆನ್ಲೈನ್ ಗೇಮ್ ಚಟದಲ್ಲೇ ಇದ್ಬಿಡ್ತಾರೆ. ಒಂದು ರೂಮ್ದಲ್ಲಿ ಬಗಲ ಹಾಕೊಂಡು ಕುಂತು ಬಿಡ್ತಾರೆ ಅವರು, ಯಾರ ಜೊತೆನೂ ಕೂಡ ಬೆರೆಯೋದಿಲ್ಲ. ಅದರಿಂದ ಸಾಮಾಜಿಕ ಅಂತರ ಆಗ್ತದೆ. ಸಾಮಾಜಿಕ ಅಂತರ ಕಾಪಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅವರಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತವೆ. ಜೊತೆಗೆ ಈ ಆನ್ಲೈನ್ ಗೇಮ್ ಆಡಿದರೆ ಅವನು ಯಾವ ಕೂಡ ಉದ್ಧಾರ ಆಗಿಲ್ಲ ಈ ದೇಶದಾಗ ಮತ್ತು ರಾಜ್ಯದಾಗ. ಸಾಲಕ್ಕೆ ನಾಂದಿ. ಒಂದು ಸ್ವಲ್ಪ ಸಾಲ ಮಾಡಿಬಿಟ್ರೆ ಅಂದರೆ ಆಟೋಮೆಟಿಕ್ಕಾಗಿ ಸಾಲಗಾರರು ಮನೆಯ ಮುಂದೆ ಬಂದು ಡ್ಯಾಶ್ರಂತೆ ಬಗಳುವಾಗ ಅಂಥೇಳಿ ಹೇಳ್ತಾರಲ್ಲ, ಹಾಗೆ ಸಾಮಾಜಿಕ ಅಶಾಂತಿ ಸ್ಟಾರ್ಟ್ ಆಗ್ತದೆ. ಮನೆ ಮುಂದೆ ಅವ್ರು ಬಂದಾಗ ಪಕ್ಕದ ಮನೆಯವರೆಲ್ಲನೂ ಕೂಡ ಇವ್ರು ಯಾಕೆ ಇವ್ರ ಮನೆಗೆ ಬಂದಿದ್ದಾರೆ, ಏನು ಜಗಳ ಆಗ್ತಾಯಿದೆ ಅಂಥೇಳಿ ಸೋಷಿಯಲ್ ಅನ್ರೆಸ್ಟ್ ಸ್ಟಾರ್ಟ್ ಆಗ್ತದೆ. ಇದರಿಂದ ಆ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು ಉದ್ಭವ ಆಗ್ತವೆ. ಜೊತೆಗೆ ಮೂರನೇದು, ಸಾಲ ಜಾಸ್ತಿ ಆದ ತಕ್ಷಣ ಅದೇ ಸಾಲದ ನೆಪ ಒಡ್ಡಿ ಆತ್ಮಹತ್ಯೆ ಮಾಡ್ಕೋತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಅವ್ರದ್ದು ಮದುವೆ ಆಗಿತ್ತಂದ್ರೆ ಅವ್ರ ಕುಟುಂಬ ಬೀದಿ ಪಾಲು ಬರ್ತದೆ. ತಂದೆ ತಾಯಿಗೆ ಒಬ್ಬೇ ಮಗ ಇತ್ತಂದ್ರೆ ತಂದೆ ತಾಯಿಗಳು ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ಬರ್ತದೆ. ಸೊ ದ್ಯಾಟ್ ನಾಲ್ಕನೇದು, ಸೈಬರ್ ಅಪರಾಧಗಳಾಗ್ತವೆ. ಆನ್ಲೈನ್ ಗೇಮ್ ಆಡಿ ಅವ್ನು ಸತ್ತು ಹೋದರೂ ಕೂಡ ಅವ್ನು ಮನ್ಯಾಗ ಹಿಂದಿದ್ದವ್ರನ್ನ ಬಿಡೋಂಗಿಲ್ಲ. ಅದಕ್ಕೆ ಒಂದು ಕೇಸ್ ಬುಕ್ ಮಾಡಿಕೊಂಡು ತಮ್ಮ ಕುಟುಂಬದ ವರ್ಚಸ್ಸಿಗೆ ಧಕ್ಕೆ ಆಗ್ತದೆ. ಏನಾಗ್ತೈತೆ ಅಂದರೆ ತಂದೆ ತಾಯಿನ, ಹೆಂಡತಿ ಮಕ್ಕಳನ್ನು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸೋದ್ರಿಂದ ಕುಟುಂಬದ ವರ್ಚಸ್ಸಿಗೂ ಕೂಡ ಧಕ್ಕೆ ಆಗುತ್ತೆ. ಸೊ ದ್ಯಾಟ್ ಆನ್ಲೈನ್ ಗೇಮ್ಸ್ಗಳು ಯಾವುವು ಹೆಂಗಿರ್ತಾವೆ ಅಂತೇಳಿ ನಾನು ಇಲ್ಲಿ ಹೇಳೋಕೆ ಹೋಗಂಗಿಲ್ಲ. ಬಿಕಾಸ್ ನಾ ಹೇಳಿದ್ರೆ ಅದು ಇಂಡೈರೆಕ್ಟಾಗಿ ಪ್ರಚಾರ ಮಾಡಿದಂಗೆ ಲೆಕ್ಕ ಆಗ್ತದೆ ಅಂತೇಳಿ. ಸೊ ದ್ಯಾಟ್ ಅದರ ಸಮಸ್ಯೆಗಳೇನು ಅಂತ ಹೇಳ್ತಾ ಇದ್ದೀನಿ. ಇದು ಸಾಮಾಜಿಕ ಸಮಸ್ಯೆ ಆಯಿತು. ಇನ್ಮೇಲೆ ಯುವಕರ ಮೇಲೆ ಅದರ ಸಮಸ್ಯೆಗಳೇನೆಂದರೆ ನಿದ್ರಾಹೀನತೆ ಆಗುತ್ತೆ. ಹಗಲು ರಾತ್ರಿ ಆನ್ಲೈನ್ ಗೇಮ್ ಆಡೋದರಿಂದ ಏಕಾಗ್ರತೆ ಕೊರತೆ ಉಂಟಾಗುತ್ತೆ. ಯುವಕರಲ್ಲಿ ನಿರುದ್ಯೋಗ ಮತ್ತು ಬಡತನ ಈಗಾಗಲೇ ಸಾಕಷ್ಟಿದೆ. ನಮ್ಮ ದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗ ಹೊಸಗಳಾಕಿದೆ, ಹಾಸುಗಳಾಕಿದೆ, ಎಲ್ಲದಕ್ಕೂ ಇದೆ. ಇನ್ನು ಮೇಲೆ ಇಂಥದ್ದು ಆಟ ಆಡಿದರೆ ಮುಗಿದೋಯ್ತಲ್ಲ ಮತ್ತೆ ನಿರುದ್ಯೋಗ ಮತ್ತು ಬಡತನ. ಉನ್ನತ ಗುರಿ ಸಾಧಿಸಲು ಅಡೆತಡೆ. ಈಗ ಆನ್ಲೈನ್ ಗೇಮ್ ಆಡಿ ರೊಕ್ಕ ಕಳ್ಕೊಂಡ್ಬಿಟ್ರೆ ಮುಂದೆ PSI ಆಗಬೇಕು, ಕೆಲವೊಬ್ರು IAS ಆಗಬೇಕು, ಕೆಲವೊಬ್ರು ಏನಾಗಬೇಕು MLA ಆಗಬೇಕು ಅಂತ ಗುರಿ ಇಟ್ಕೊಂಡಿರ್ತಾರಪ್ಪ. ಆನ್ಲೈನ್ ಆಡಿಬಿಟ್ಟು ಇಲ್ಲೇನೇ ಈ ಸಾಲನ ತೀರ್ಸಾಕ ಜೀವನ ಪೂರ್ತಿ ದುಡ್ಕೋತ ಹೋಗ್ಬೇಕಾಗ್ತದೆ. ಸೊ ದ್ಯಾಟ್ ಉನ್ನತ ಗುರಿ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಅಡೆತಡೆ ಆಗ್ತದೆ. ಜೊತೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಾಢವಾಗಿರ್ತಕ್ಕಂಥ ಋಣಾತ್ಮಕ ಪರಿಣಾಮ ಬೀರ್ತದೆ. ಸೊ ದ್ಯಾಟ್ ಇತ್ತೀಚೆಗೆ ಸರ್ಕಾರ, ಕೇಂದ್ರ GST ಗುಪ್ತಚರ ನಿರ್ದೇಶನಾಲಯ ದೇಶದಲ್ಲಿ ಅಕ್ರಮವಾಗಿ ಕಾರ್ಯಾಚರಣೆ ನಡೆಸ್ತಕ್ಕಂಥ ಸಕ್ರಮವಾದದ್ದೂ ಭಾಳ ಅದಾವೆ, ಅದ್ರ ಜೊತೆಗೆ ಅಕ್ರಮವಾದ ಅದಕ್ಕಿಂತ ಭಾಳ ಅದಾವೆ. 357 ಆನ್ಲೈನ್ ಗೇಮಿಂಗ್ URL ಮತ್ತು ವೆಬ್ಸೈಟ್ಗಳನ್ನು ಸ್ಥಗಿತಗೊಳಿಸಿ 2400 ಬ್ಯಾಂಕ್ ಖಾತೆಗಳನ್ನು ಜಪ್ತಿ ಮಾಡಿದೆ. ವಿದೇಶದಿಂದ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥ ಈ ಆನ್ಲೈನ್ ಗೇಮಿಂಗ್ ವೆಬ್ಸೈಟ್ಗಳನ್ನು ಸಾರ್ವಜನಿಕರು ಬಳಸುತ್ತಿದ್ದಾರೆ. ಜೊತೆಗೆ ನೋಡಿ, ಇಂಥವುಗಳನ್ನು ಬಳಸಿ ಆಟ ಆಡಿ ನೀವು ಹಣ ಗಳಿಸಿ ಅಂಥೇಳಿ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋರು ಬಾಲಿವುಡ್ ನಟ ನಟಿಯರು, ಕ್ರಿಕೆಟಿಗರು ಮತ್ತು ಸಾಮಾಜಿಕ ಜಾಲತಾಣದ ಇನ್ಫ್ಲೂಯೆನ್ಸರ್ಸ್ಗಳು.
ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರು. ನಿಮಗೇನು ಅನ್ಸತ್ತೈತಿ, ಅವರಿಗೆ ನೀವು ಫ್ಯಾನ್ಗಳಾಗಿ ನಮ್ಮ ಬಾಸ್, ಆಮೇಲೆ ಅವ್ನು ನಮಗೇನಪ್ಪ ಅವ್ನು ನಮ್ಮ ಏನಂತ ಕರಿತಾರೆ ಅವನಿಗೆ, ನಮ್ಮ ಸ್ಟಾರ್ ನಟ, ಆಮೇಲೆ ಆ ಥರ ಎಲ್ಲ ಕರಿತಿರ್ತೀರಿ. ಬಟ್ ಅವ್ನು ನಿಮ್ಗೆ ಏನು ಮಾಡಿಬಿಡ್ತಾನೆ, ಇಂಥವುಗಳನ್ನೆಲ್ಲ ಆಟ ಆಡೋದಕ್ಕೆ ಕರೆ ಕೊಟ್ಟುಬಿಟ್ಟ ಅಂದರೆ, ಅವ್ನು ನೀವು ಫಾಲೋ ಮಾಡಿಬಿಟ್ರಿ ಅಂದರೆ ನೀವು ಆಟೋಮೆಟಿಕ್ಕಾಗಿ ಆನ್ಲೈನ್ ಗೇಮ್ದ ಬಲು ಖುಷಿ ಆಗಿಬಿಡ್ತೀರಿ. 700ಕ್ಕೂ ಹೆಚ್ಚು ಗೇಮಿಂಗ್ ಕಂಪನಿಗಳ ವಿರುದ್ಧ ತನಿಖೆ ನಡೆಸಿದೆ ಯಾವುದು, DGGI. ಸೊ ದ್ಯಾಟ್ ಈ ಎಲ್ಲ ವಿಷಯಗಳನ್ನ ನೀವು ಸರಿಯಾಗಿ ತಿಳ್ಕೊಂಡು ಒಂದು ನೀಟಾಗಿರ್ತಕ್ಕಂಥ ಪೀಠಿಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಆನ್ಲೈನ್ ಗೇಮಿಂಗ್ಗಳು ಯಾವುದಾವ ಅಂತ ಬರೆದು ಅದರಿಂದ ಆಗ್ತಕ್ಕಂತಹ ಸಾಮಾಜಿಕ ಸಮಸ್ಯೆಗಳು, ಅದರಿಂದ ಆಗ್ತಕ್ಕಂತಹ ವೈಯಕ್ತಿಕ ಸಮಸ್ಯೆಗಳನ್ನ ಬರೆದು ಬಿಟ್ಟರೆ 600 ವರ್ಡ್ಸ್ಗೆ ಒಂದು ಒಳ್ಳೆಯ ಎಸ್ಸೆ ನಿಮ್ಮದೇ ಆಗ್ತದೆ. ಇನ್ಮೇಲೆ ಇನ್ನೊಂದು ಪರ್ಸನ್ ಇನ್ ನ್ಯೂಸ್ ಬರ್ತದೆ, ವಿನೋದ್ ಶುಕ್ಲಾ ಅಂಥೇಳಿ, ನ್ಯೂಸ್ ಪೇಪರ್ದಲ್ಲೇ ಎಲ್ಲ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಛತ್ತೀಸ್ಗಢದ ಸಣ್ಣ ಕಥೆಗಾರ ವಿನೋದ್ ಕುಮಾರ್ ಶುಕ್ಲಾ ಅವರು 59ನೇ ಜ್ಞಾನಪೀಠ ಪ್ರಶಸ್ತಿ ನೀಟಾಗಿ ಕೊಟ್ಬಿಟ್ಟಿದ್ದಾರೆ. ಭಾಜನರಾಗಿದ್ದಾರೆ. ಸಾಹಿತ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಇದು. ಯಾವುದು, ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಸಾಹಿತ್ಯಕ್ಕಾಗಿ ನೀಡತಕ್ಕಂತಹ ರಾಷ್ಟ್ರ ಮಟ್ಟದ ಅತ್ಯುನ್ನತ ಪ್ರಶಸ್ತಿ. ಛತ್ತೀಸ್ಗಢ ರಾಜ್ಯದವರು ಇದೇ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ತಗೊಳ್ತಾ ಇದ್ದಾರೆ. ಬಟ್ ಇವ್ರದ್ದು ಭಾಷೆ ಹಿಂದಿ, ಹಾಗಾಗಿ ಈಗಾಗಲೇ ಹಿಂದಿ ಭಾಷೆಯಲ್ಲಿ 11 ಜನರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು. ಇದು 12ನೇ ಪ್ರಶಸ್ತಿಯಾಗಿದೆ. ಇವರಿಗೆ 88 ವರ್ಷ. ಪ್ರಮುಖವಾಗಿ ಇವರು ಸಣ್ಣ ಕಥೆಗಳು ಮತ್ತು ಕವಿತೆಗಳು, ಪ್ರಬಂಧಗಳನ್ನು ಬರೀತಿದ್ರು. ಈ ಪ್ರಶಸ್ತಿಯ ಮೊತ್ತ 11 ಲಕ್ಷ ರೂಪಾಯಿ ಇದೆ. ಜೊತೆಗೆ ಸರಸ್ವತಿ ಅಥವಾ ವಾಗ್ದೇವಿಯ ಕಂಚಿನ ಪ್ರತಿಮೆಯನ್ನು ಕೂಡ ಇಲ್ಲಿ ಕೊಡ್ತಾರೆ. ಈ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಯಾರು ಅಧ್ಯಕ್ಷತೆಯಲ್ಲಿ ಇದನ್ನ ಆಯ್ಕೆ ಸಮಿತಿ ಅಂತ ಮಾಡ್ತಾರೆ. ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಯಾರಿದ್ರು ಅಂದರೆ ಪ್ರತಿಭಾ ರಾಯ್ ಅವರಿದ್ದರು. ಈ ಪ್ರತಿಭಾ ರಾಯ್ ಅವರು ಈಗಾಗಲೇ 2011ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವ್ರೆ. ಇವರೊಂದು ಆಯ್ಕೆ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದಾಗ ಇವರು ಖನ್ನಾ ಅವ್ರನ್ನ ಆಯ್ಕೆ ಮಾಡ್ತಾರೆ. ಖನ್ನಾ ಅವರು ಹಿಂದಿ ಸಾರಸ್ವತ ಲೋಕಕ್ಕೆ ವಿನೋದ್ ಅವರ ಕೊಡುಗೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ದಿವಾರ್ ಮೇ ಏಕ್ ಕಿಟಕಿ ರಹಿತಿ ತಿ ಅಂತಕ್ಕಂಥ ಕೃತಿಗೆ ಅವರಿಗೆ 1999ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ನೌಕರ್ ಕಿ ಕಮೀಜ್ 1979ರಲ್ಲಿ ಅವರ ಪ್ರಮುಖ ಕೃತಿಯಾಗಿತ್ತು. ಈ ಕಾದಂಬರಿ ಇಟ್ಟುಕೊಂಡೇ ಇದೇ ಹೆಸರಿನಲ್ಲಿ ಸಿನಿಮಾವನ್ನು ಮೌನಿ ಕೌಲ್ ಎಂಬುವರು ಡೈರೆಕ್ಟ್ ಮಾಡಿದರು. ಸಬ್ ಕುಚ್ ಹೋನಾ ಬಚಾ ರಹೇಗಾ 1992ರಲ್ಲಿ ಅವರ ಪ್ರಮುಖ ಕವನ ಸಂಕಲನ ಆಗಿತ್ತು. ಇನ್ನು ತಿಳಿತಾನೆ ನಮ್ಮ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತೇಳಿ ನಿಮಗೆಲ್ಲ ಗೊತ್ತು. 8 ಜನರ ಹೆಸರುಗಳನ್ನು ಕಮೆಂಟ್ ಮಾಡಬೇಕು ಕಮೆಂಟ್ ಸೆಕ್ಷನ್ನಲ್ಲಿ. ಅದರಿಂದ ವಿಷಯ ನಿಮಗೆ ನೀಟಾಗಿ ನೆನಪುಳಿಯುತ್ತೆ. 2023ರಲ್ಲಿ 2 ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ಹಂಚಿಕೆಯಾಗಿತ್ತು. ಒಬ್ಬರು ರಾಮಭದ್ರಾಚಾರ್ಯ ಅವರು ಸಂಸ್ಕೃತಕ್ಕೆ ಸಿಕ್ಕಿತ್ತು. ಗುಲ್ಜಾರ್ ಅವರಿಗೆ ಉರ್ದುಗೆ ಸಿಕ್ಕಿತ್ತು. ಕೇವಲ ಇಂಗ್ಲೀಷಿಗೆ ಏಕೈಕ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇಂಗ್ಲೀಷಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಅಮಿತಾವ್ ಘೋಷ್ ಅವರು. 2018ರಲ್ಲಿ ಇವರಿಗೆ ಪ್ರಶಸ್ತಿ ಬಂದಿತ್ತು. ಹಿ ಈಸ್ ಯಂಗೆಸ್ಟ್. ಇಡೀ ಜ್ಞಾನಪೀಠ ಪ್ರಶಸ್ತಿ ಏನು ಪಡೆದಾರಲ್ಲ ಅದರಾಗ ಅತಿ ಯಂಗೆಸ್ಟ್ ಯಾರಂದ್ರೆ ಅಮಿತಾವ್ ಘೋಷ್ ಅವರು. ಓಕೆ, ಇದನ್ನೇ ನಾನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ನನ್ನ ಸಲಹೆ. ನೋಡಿ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ PSIಗೆ 20 ಮಾರ್ಕ್ಸ್ ಇರುತ್ತೆ, ESIಗೆ 20 ಮಾರ್ಕ್ಸ್ ಇರುತ್ತೆ. ಕನ್ನಡ ಆರ್ಟಿಕಲನ್ನು ಓದಿಬಿಟ್ಟಿವಿ ನಾವು ಈಗಾಗಲೇ. ಅದನ್ನು ಇಂಗ್ಲೀಷ್ನಾಗ ಒಂದು ಸರಿ ಓದಿಬಿಟ್ಟಿವಿ ಅಂದರೆ ನಮಗೆ ಒಂದು ಸುಮಾರು 4-5 ಶಬ್ದಗಳಿಲ್ಲ ಏನಾಗ್ತಾವೆ, ಪರಿಚಯ ಆಗ್ತಾವೆ. ಎಮಿನೆಂಟ್ ಹಿಂದಿ ರೈಟರ್ ವಿನೋದ್ ಕುಮಾರ್ ಶುಕ್ಲಾ. ನೋಡಿ, ಎಮಿನೆಂಟ್ ಅಂದರೆ ಏನು, ಶ್ರೇಷ್ಠ ಅಥವಾ ಉತ್ಕೃಷ್ಟ ಹಿಂದಿ ರೈಟರ್, ಹಿಂದಿ ಬರಹಗಾರ ವಿನೋದ್ ಶುಕ್ಲಾ ಅವರಿಗೆ 59ನೇ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಇಂಡಿಯಾಸ್ ಹೈಯೆಸ್ಟ್ ಲಿಟರರಿ ಹಾನರ್. ಇದು ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದೆ. ಹಿ ವಿಲ್ ಬಿ ದ ಫಸ್ಟ್ ರೈಟರ್ ಫ್ರಾಮ್ ಛತ್ತೀಸ್ಗಢ. ಇವರು ಛತ್ತೀಸ್ಗಢದ ಈ ಪ್ರಶಸ್ತಿ ಪಡೆದ ಛತ್ತೀಸ್ಗಢದ ಮೊಟ್ಟ ಮೊದಲ ಬರಹಗಾರರಾಗಿದ್ದಾರೆ. ದ 88 ಇಯರ್ಸ್ ಓಲ್ಡ್ ಶಾರ್ಟ್ ಸ್ಟೋರಿ ರೈಟರ್. 88 ವಯಸ್ಸಿನ ಸಣ್ಣ ಕಥೆಗಳ ಬರಹಗಾರರಾಗಿರ್ತಕ್ಕಂಥ ಇವರು ಪಾಯಿಟ್, ಇವರು ಕವಿಯೂ ಕೂಡ ಹೌದು, ಕಾದಂಬರಿಕಾರರು ಕೂಡ ಹೌದು. ಇವರಿಗೆ 12ನೇ ಹಿಂದಿ ಜ್ಞಾನಪೀಠ ಪ್ರಶಸ್ತಿ ತೆಗೆದುಕೊಂಡಿದ್ದಾರೆ. ನೋಡಿ, ಇಲ್ಲಿ ಲಿಟರರಿ ಹಾನರ್ ಅಂದರೆ ಸಾಹಿತ್ಯ ಗೌರವ, ಸ್ಟೋರಿ ರೈಟರ್ ಅಂದರೆ ಕತೆ ಬರಹಗಾರ, ಕಾಂಟೆಂಪರರಿ ಅಂದರೆ ಸಮಕಾಲೀನ. ಈ ಒಂದು ಆರ್ಟಿಕಲ್ ಓದೋದ್ರಿಂದ ನೀವು 4 ಶಬ್ದಗಳನ್ನು ಕಲಿತೀರಿ. ಸೊ ದ್ಯಾಟ್ ಪ್ರತಿದಿನ 4 ಶಬ್ದ ಕಲ್ಕೋತ ಹೋದರೂ ಕೂಡ ಒಂದು ತಿಂಗಳಿಗೆ 120 ಶಬ್ದ ಕಲಿತೀರಿ ನೀವು. ಒಂದು ತಿಂಗಳಿಗೆ 120 ಶಬ್ದ ಕಲಿದ್ರೆ ಒಂದು ವರ್ಷಕ್ಕೆ ಏನೂ ಇಲ್ಲ ಅಂದ್ರೆ ನೀವು 1500 ಶಬ್ದ ಕಲಿತೀರಿ. ಬರೀ 4 ಕಲ್ತ್ರೆ ಹೇಳ್ತಾ ಇದ್ದೀನಿ ನಾನು. 40 ಏನಾದರೂ ಶಬ್ದ ಕಲ್ತು ಬಿಟ್ರಿ ಅಂದರೆ ಒಂದು ವರ್ಷಕ್ಕೆ ನೀವು 15,000 ಶಬ್ದ ಕಲಿತೀರಿ. ಯಾವ ಭಾಷೆಯ 15,000 ಶಬ್ದಗಳು ಬರ್ತಾವೋ ಆ ಭಾಷೆಯನ್ನು ನಿರರ್ಗಳವಾಗಿ ತಾವು ಮಾತನಾಡಬಹುದು, ಬರೆಯಬಹುದು, ಓದಬಹುದು, ಟ್ರಾನ್ಸ್ಲೇಟ್ ಮಾಡಬಹುದು.
ಸೊ ದ್ಯಾಟ್ ಎವ್ರಿ ಡೇ 40 ಶಬ್ದಗಳು ಮ್ಯಾಕ್ಸಿಮಮ್ ಇರಲಿ, ಮಿನಿಮಮ್ 4 ಶಬ್ದಗಳಿರಲಿ. ಮಿನಿಮಮ್ 4, ಮ್ಯಾಕ್ಸಿಮಮ್ 40 ಇಷ್ಟು ಮಾಡ್ಕೊತ ಹೋಗ್ರಿ. ನಿಮಗೆ ಟ್ರಾನ್ಸ್ಲೇಷನ್ ಅಂತಕ್ಕಂತಹ ಸಮಸ್ಯೆನೇ ಬರೋದಿಲ್ಲ. PSI ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದಲ್ಲಿ 20 ಮಾರ್ಕ್ಸ್ಗೆ ನೀವು ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ನೋಡಿ, ಬೆಂಗಳೂರಿಗೆ ಈಗೆಲ್ಲ ಗೊತ್ತು, ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ. ಈಗಾಗಲೇ ಒಂದು ಏರ್ಪೋರ್ಟ್ ಇದೆ. ಆ ಏರ್ಪೋರ್ಟ್ ಹೆಸರನ್ನು ತಾವು ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಏರ್ಪೋರ್ಟ್ ಬರೋದಿದೆ ಬೆಂಗಳೂರಿಗೆ. ಎಲ್ಲಿ ಬರೋದಿದೆ? 2 ಪ್ಲೇಸ್ಗಳನ್ನು ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಕನಕಪುರ ರೋಡ್ ಸೈಡ್ ಒಂದು, ಅಥವಾ ಕುಣಿಗಲ್ ರೋಡ್, ನೆಲಮಂಗಲದ ಕುಣಿಗಲ್ ರೋಡ್ಗೆ. ಇನ್ನೆಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಿ, ಇಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಾಕಷ್ಟು ಹಣ ಮಾಡ್ತಾರಂತ ಹೇಳ್ತಾರಲ್ಲ, ಇದೇ ಬೆಸ್ಟ್ ಪ್ಲಾಟ್ಫಾರ್ಮ್ ನೋಡಿ ಅವರಿಗೆ. ಈಗ ಗೊತ್ತಾಗಿಬಿಡ್ತು, ಕನಕಪುರ ರೋಡ್ಗೆ ಆಗ್ಬೋದು ಅಥವಾ ಕುಣಿಗಲ್ ರೋಡ್ ಆಗ್ಬೋದು ಅಂತೇಳಿ. ಈಗೇನು ಮಾಡಿಬಿಡ್ತಾರೆ ಅವರು, ಕನಕಪುರ ರೋಡ್ಗೆ ಮತ್ತು ಕುಣಿಗಲ್ ರೋಡ್ಗೆ ತಮ್ಮ ಬ್ಲ್ಯಾಕ್ ಮನಿ ಹಾಕಿಬಿಟ್ಟು ಏನು ತೊಗೊಂಡ್ಬಿಡ್ತಾರೆ? ಜಮೀನು ತೊಗೊಂಡ್ಬಿಡ್ತಾರೆ. ಈಗ 40 ಲಕ್ಷ ಏನಾದರೂ ಅಲ್ಲಿ ರೇಟ್ ಇದ್ದು ಅಂದರೆ, ಸೊ ದ್ಯಾಟ್ 1 ಕೋಟಿ ರೂಪಾಯಿ ರೇಟ್ ಇದ್ದು ಅಂದರೆ ಏರ್ಪೋರ್ಟ್ ಆದ ತಕ್ಷಣ ಅಲ್ಲಿ ರೇಟ್ 10 ಕೋಟಿ ಆಗ್ತವೆ. ಸೊ ದ್ಯಾಟ್ ಹೌ ಟು ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಮ್ಮಲ್ಲಿರ್ತಕ್ಕಂಥ ಹಣವನ್ನು ಯಾವ ಥರನಾಗಿ ಕಪ್ಪು ಹಣವನ್ನು ಮತ್ತೆ ಅದನ್ನು ಬೆಳೆಸ್ತಾರೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಮತ್ತು ಸರ್ಕಾರದಲ್ಲಿದ್ದವ್ರಿಗೆ ಇದು ಗೊತ್ತಿರ್ತದೆ. ಈಗ ಕುಣಿಗಲ್ ಮತ್ತು ಕನಕಪುರದಲ್ಲಿ ಇದೇ ಪ್ಲೇಸ್ ಫೈನಲ್ ಮಾಡೋರು ಯಾರು? ಮಂತ್ರಿ ಮಹೋದಯರು. ಸೊ ದ್ಯಾಟ್ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಅವರಲ್ಲಿ ಸುತ್ತಮುತ್ತ ಏನು ತೊಗೊಂಡ್ಬಿಡ್ತಾರೆ? ಜಾಗ ತೊಗೊಂಡ್ಬಿಡ್ತಾರೆ. ಸೊ ದ್ಯಾಟ್ ಮನಿ ಮೇಕ್ಸ್ ಮನಿ ಅಂತ ಕರೀತಾರೆ. ಏನಂತ ಕರೀತಾರೆ? ಮನಿ ಮೇಕ್ಸ್ ಮನಿ ಅಂತ ಕರೀತಾರೆ. ಅದಕ್ಕೆ ಇದು ಹಿಂಗಂದ್ರೆ ತಿಳಿಯಂಗಿಲ್ಲ. ನಮ್ಮ ಭಾಷೆಗಳಿಗೆ ಹೇಳ್ಬೇಕು ನಿಮಗೆ. ಕುಣಿಚಿದ್ದಲ್ಲಿ ನೀರು ನಿಲ್ತೈತೆ ಅಂತ, ತೆಗ್ಗಿದ್ದಲ್ಲಿ ಬಂದು ನೀರು ನಿಲ್ತೈತೆ. ಹಾಗೆ ರೊಕ್ಕ ಎಲ್ಲಿ ನಿಲ್ತೈತೆ ಅಂದ್ರೆ ಈಗಾಗಲೇ ಎಲ್ಲಿ ರೊಕ್ಕ ಇರ್ತೈತಿಲ್ಲ ಅಲ್ಲಿ ಬಂದು ನಿಲ್ತೈತೆ ಅಂತ. ಸೊ ದ್ಯಾಟ್ ಈ ವಿಷಯ ನಿಮಗೆ ಸುಮ್ಮನೆ ಐಡಿಯಾ ಇರಲಿ. ಜೊತೆಗೆ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂತೇಳಿ ನಿನ್ನೆ ಚಾಪ್ಟರ್ ಕೊಟ್ಟಿದ್ದೀನಿ ನಾನು. ಈಗಾಗಲೇ 51ನೇ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಒಂದು 3 ಸದಸ್ಯರ ಸಮಿತಿಯನ್ನು ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಸೀಲ್ ನಾಗು ಅಂತಿದ್ದಾರೆ, GS ಸಂದಾವಾಲಿಯಾ ಅಂತಿದ್ದಾರೆ, ಅನು ಶಿವರಾಮನ್ ಅವರಿದ್ದಾರೆ. 3 ಮೆನ್ ಕಮಿಟಿಯನ್ನು ಮಾಡಿದ್ದಾರೆ. ಇವ್ರ ಕಮಿಟಿಯವರಿಗೆ ಕೊಟ್ಟು ಇದನ್ನು ವಿಚಾರಣೆಯನ್ನು ಮಾಡ್ತಾಯಿದ್ದಾರೆ. ಸೊ ದ್ಯಾಟ್ ಈ ಥರ ಪ್ರತಿದಿನ ಎಷ್ಟು 1 ಗಂಟೆ, ಎಷ್ಟು ಗಂಟೆ? 1 ಗಂಟೆ ನ್ಯೂಸ್ ಪೇಪರ್ ಓದಿ ನೀವು ಈ ಥರ ಕರೆಂಟ್ ಅಫೇರ್ಸ್. ಇದರಿಂದ ಕರೆಂಟ್ ಅಫೇರ್ಸ್ ಹೆಲ್ಪ್ ಆಗುತ್ತೆ. 2ನೇದು ಯಾವುದಾಗುತ್ತೆ? ಎಸ್ಸೆ ಹೆಲ್ಪ್ ಆಗುತ್ತೆ. 3ನೇದು ಟ್ರಾನ್ಸ್ಲೇಷನ್ ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ ಏನೂ ಇಲ್ಲ ಅಂದರೆ ಒಂದು ನಿಮ್ಮ ಪರೀಕ್ಷೆಯ 20% ಭಾಗ ಈ ಒಂದು ವಿಷಯದಲ್ಲಿ ಇದೆ. ಇದನ್ನು ತಿಳಿಸುವಕ್ಕಾಗಿ ನಾನು ಪ್ರತಿದಿನ 10 ಗಂಟೆಗೆ 10 ನಿಮಿಷಗಳ ತರಬೇತಿಯನ್ನು ಮಾಡ್ತಾಯಿದ್ದೀನಿ. ಈ ತರಬೇತಿ ಈಗಾಗಲೇ 14 ಎಪಿಸೋಡ್ಗಳನ್ನ ಕಂಡಿದೆ. 15ನೇ ಎಪಿಸೋಡನ್ನು ಸ್ಟಾರ್ಟ್ ಮಾಡಬೇಕೇ, 15ನೇ ಒಂದು ಕ್ಲಾಸನ್ನು ನಾನು ಮಾಡಬೇಕೇ ಅಥವಾ ಬೇಡ ಅಂಥೇಳಿ ತಾವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರೆ, ಅತಿ ಹೆಚ್ಚು ನೀವು ಮಾಡಬೇಕು ಅಂತ ಹೇಳಿದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಸರ್ ನೀವೇನು ಮಾಡ್ತೀರಾ, ನಾವೆಲ್ಲ ಓದ್ಕೋತೀವಿ, ನಿಮಗಿಂತ ನಾವು ಹುಷಾರಿದ್ದೀವಿ, ನೀವು ಹಳೆ ಕಾಲದ ಮನುಷ್ಯ ಇದ್ದೀರಿ ಅಂತಂದ್ರೆ ನಾವು ಬಿಡ್ತೀವಿ ಆರಾಮ್ಸಿರಿ. ಊಟ ಗೀಟ ಮಾಡಿ ಪಿಕ್ಚರು ಅಥವಾ ಧಾರಾವಾಹಿ ನೋಡಿ ಮಲ್ಕೊಂಡ್ಬಿಡ್ತೀವಿ. ಓಕೆ, ಗುಡ್ ನೈಟ್, ಶುಭರಾತ್ರಿ.